ಗುರು ಹನುಮಂತು ಬಿಗ್ ಬಾಸ್ ಗೆದ್ದು ಒಂದು ವಾರ ಆಯ್ತು ಗುರು. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಇರೋದೇನಂದ್ರೆ ತ್ರಿವಿಕ್ರಮ್ ಅವ್ರ ತಾಯಿ ಹನುಮಂತ ಬಗ್ಗೆ ಏನ್ ಮಾತಾಡಿದಾರೆ ಅದು ವಿಡಿಯೋನ ನೋಡ್ಕೊಂಡ್ ನನಗೆ ಇದಾಗಿದ್ದು ರಜತ್ತು ಮತ್ತೆ ನನ್ನ ಮಗ ವಿನ್ನರ್ ಆಗಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅಲ್ವಾ. ಅಂದರೆ ನನ್ನ ಮಗ ಏಕೆಂದ್ರೆ 100 ದಿವಸ ಅವ್ರು 50 ದಿವಸ ಅಲ್ವಾ ಇದಾಗಬೇಕಿತ್ತು ಅನ್ನೋದೊಂದಿತ್ತು. ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗೋದು ಬೇರೆ ಯಾರಿಗಾನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಅಲ್ಲ ನನಗೆ ನನ್ನ ಮಗಂಗೆ ಬೇಕು ಅನ್ನೋದೇನಿಲ್ಲ. ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೇ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದಿತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಗೊತ್ತಾಯ್ತಲ್ವಾ ಗುರು, ನಿಮ್ಗೆ ಬಿಗ್ ಬಾಸ್ ಹನುಮಂತು ಗೆದ್ದಿದ್ದಾನೆ. ಅದಕ್ಕೆ ತ್ರಿವಿಕ್ರಮ್ ತಾಯಿ ಅವರು ಖುಷಿ ಪಡೋದು ಬಿಟ್ಟು ಈ ಥರ ಕಮೆಂಟ್ಸ್ ಕೊಡ್ತಾರೆ ಅಂದರೆ ಏನು ಆಗಬೇಕು ಗುರು. ತನ್ನ ಮಗ 100 ದಿನ ಇದ್ದಿನತ್ತೆ ಅವ್ರಿಗೆ ಖುಷಿ ಇತ್ತತ್ತ. ಆದರೆ ಹನುಮಂತ ಇದ್ದಿದ್ದು ಬಂದಿಗೆ ಖುಷಿ ಇಲ್ಲ. ಅದೇ ಗುರು, ಬಡ್ರ ಮಕ್ಕಳು ಮುಂದೆ ಬರಬಾರ್ದು, ಬಡ್ರ ಮಕ್ಕಳು ಎದರಲ್ಲಿ ಸಕ್ಸಸ್ ಕಾಣಬಾರ್ದು ಗುರು. ಈಗ ನನ್ನ ಮಗ 100 ದಿನ ಇದ್ದಾನೆ ಅಂದ್ರೆ ಅವನ ಎಫರ್ಟ್ಸ್ ನಾನು ಮೆಚ್ತೀನತ್ತ ಅವರ ಕಡೆಯಿಂದ ಕಮೆಂಟ್ ಇತ್ತು ಗುರು. ಆದರೆ ಹನುಮಂತವನ್ನು ಅವನು ಕೊಟ್ಟಿರೋ ಕಿಚ್ಚನ ಚಪ್ಪಳೆಗಳು ಟಾಸ್ಕ್ಗಳು ಸುಮ್ಮನೆ ಆಡಿದಾನ ಗುರು. ಕರ್ನಾಟಕದ 5 ಕೋಟಿ 7 ಕೋಟಿ ಕರ್ನಾಟಕ ಜನತೆದು ಹೃದಯದ ಕಳ್ಳ ಅವನಿಗೆ ಈ ಥರ ಕಮೆಂಟ್ಸ್ ಕೊಡ್ತಾರಂದ್ರೆ ಏನ್ರ ಗುರು ಹೇಳಿ ನೀವೇ. ಈಗ ನಾನು ಹನುಮಂತ್ಗಿದೆ ಅವ್ರಿಗೆ ಖುಷಿ ಇಲ್ಲ. ಒಂದು ಮಾತು ಏನಂತಾರ ಅಂದ್ರೆ ನೀವು ನೋಡಿರ್ಬೋದಲ್ಲ ವಿಡಿಯೋದಲ್ಲಿ, ತ್ರಿವಿಕ್ರಮ್ ಹನುಮಂತ್ ಗೆಲ್ಲಕ್ಕಿಂತ ನನಗೆ ರಜತ್ ಅಥವಾ ನಮ್ಮ ಮಗ ಗೆದ್ರೆ ಖುಷಿ ಇತ್ತು ಗುರು. ಯಾಕೆ ಹೋದ್ ಸರ್ತಿ ನೋಡಿರ್ಬೋದು ಕಾರ್ತಿಕ್ಗೂ ಇದೇ ಥರ ಆಯಿತು ಅವ್ರ ಕಡೆಯಿಂದ. ಅದೇ ಹೇಳೋದು ಗುರು, ಬಡ್ರ ಮಕ್ಕಳಿಗೆ ಬೆಳಿಬಾರ್ದು. ಇದೆಲ್ಲ ಸೈಡಿಗೆ ಇಡ್ರಿ. ಈಗ ಬಿಗ್ ಬಾಸ್ ಹನುಮಂತು ಗೆದ್ದಿದ್ದಾನೆ ಅಲ್ವಾ, ಎಲ್ಲ ಕಡೆ ಸಂಭ್ರಮ ಆಯ್ತು. ಎಲ್ಲ ಜಿಲ್ಲೆ ತಿರುಗಾಡಿ ಉದ್ಘಾಟನೆ ಸಂಭ್ರಮ ಮಾಡಿದ್ರು. ಅವನಿಗೆ ಆಶೀರ್ವಾದ ಕೊಟ್ಟರು ಕರ್ನಾಟಕ ಜನತೆ, ಬಿಗ್ ಬಾಸ್ ಗೆಲ್ಲಿ ಬಾ ಅಂತ ಗುರು. ಈಗ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋನ ನೋಡಿ. ಈ ಕಪ್ ಗೆದ್ದಕ್ಕೆ ಎಲ್ಲೆಲ್ಲಿ ತಿರುಗಾಡಿದ ಹನುಮಂತ, ಈ ಕಪ್ ಗೆದ್ದಕ್ಕೆ ಏನೇನ್ ಮಾಡಕತ್ತಾನ ಈ ವಿಡಿಯೋಲಿಂತ ಗೊತ್ತಾಗ್ಬೋದು. ಈಗ ಹನುಮಂತ ಲಮಾಣಿಯವರು ಒಂದು ಕಡೆ ಇದ್ದೀನಿ ಅಂತ ಹೇಳಿದ್ರು. ಒಂದು ನಮ್ಮ ಪಬ್ಲಿಕ್ ಲಮಾಣಿಯವರು ಮದುವೆ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸೊ ಎಲ್ಲಿದ್ದಾರೆ ಅಂತ ಒಂಚೂರು ನೋಡ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಈಗ ಹನುಮಂತನ ಹುಡುಗಿ ಬಂದ್ಬಿಟ್ಟು ಯಾರಂತ ನಂಗೆ ಗೊತ್ತಾಗಿಲ್ಲ. ಆದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು, ಈ ಬಿಗ್ ಬಾಸ್ ಮುಗಿದ ಬಳಕೆ ಈಗ ಕಪ್ಪದ್ದು ಗೆದ್ದಿದಾಯ್ತು, ಈಗ ಮದುವೆ ಯಾವಾಗ ಅಂತ ಕೇಳಿದ್ರು ಹನುಮಂತಂದು. ಆದ್ರೆ ಅವ್ರ ತಂದೆ ತಾಯಿ ಎಲ್ಲ ಒಪ್ಕೊಂಡ್ರು, ಯಾವ ಹುಡುಗಿ ಅಂತ ಆ ಹುಡುಗಿಗೆ ಲಗ್ನ ಮಾಡ್ತೀವಿ ಅಂತ. ಅದ್ರ ಖುಷಿ ಆಯ್ತು ಹನುಮಂತಿಗೆ. ಆ ಗುರು ಒಂದು ಮುಗ್ಧತೆ ನೋಡ್ರೆ ಹುಚ್ಚಾಗಬೇಕು. ಕರ್ನಾಟಕದ ಜನತೆಗೆ ಇಷ್ಟ ಆಯ್ತು. ಈಗ ಉತ್ತರ ಕರ್ನಾಟಕದ ಹೋಗಿ ಯಾರು ಗೆದ್ದಿದ್ರೆ ಅಥವಾ ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಟ್ಟ ಹನುಮಂತ ಬಿಗ್ ಬಾಸ್ ಗೆದ್ದಿ. ಈಗ ಹೊಸ ಶೋ ಬಂದಿದ್ದಾನೆ ಹನುಮಂತು, ಬಾಯ್ಸ್ ವರ್ಸಸ್ ಗರ್ಲ್ಸ್. ಅದರಲ್ಲಿ ತ್ರಿವಿಕ್ರಮ್ ಇಲ್ಲ ಗುರು. ಯಾಕೆ ಅಂದ್ರೆ ಅದು ಹಂಗೆ ನೀವೇ ತಿಳ್ಕೊಂಬಿಡ್ರಿ. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಹನುಮಂತ್ ನಮಗೆ ಎಂಟರ್ಟೈನ್ಮೆಂಟ್ ಮತ್ತೆ ಮಾಡಕ್ಕೆ ಬಂದಿದ್ದಾನೆ. ಮತ್ತೆ ಅವ್ರಿಗೆ ಹೇಳ್ತೀನಿ ನಾನು, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ದಾಗ ಅವ್ರಾಗ ಹಾಡ ಮಾಡಿ ಬಿಡ್ಬೋದು ಅಂತ ನನ್ನ ಆಸೆ ಇರ್ಬೋದು. ಅವ್ರಿಗೆ ತಿಳಿಸ್ಬೇಕು, ನೀವು ಬಿ ಈ ಥರ ಹಾಡ ಮಾಡಿಬಿಡ್ರಿ. ಬಾಳು ಬೆಳಗುಂದಿನಂಗ ಮತ್ತು ಮಾಳು ನಂಗ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ ಯಾರಾದ್ರೂ ಕ್ರಿಯೇಟ್ ಮಾಡಿದ್ರೆ. ಮತ್ತು ಅವರು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಬಿಡ್ರಿ ಫನಿ ಅಂತ. ಅವರು ಎಂಟರ್ಟೈನ್ಮೆಂಟ್ ಮಾಡ್ಕೊತೀನಿ ಕನ್ನಡ ಜನತೆಗೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.